ನಮಸ್ಕಾರ, ಇದು JBH 63 ಅಪ್ಡೇಟ್ಸ್ ಚಾನಲ್. ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜ ಹರಪನಹಳ್ಳಿ ತಾಲೂಕು ಘಟಕದಿಂದ ಪ್ರತಿಭಾ ಪುರಸ್ಕಾರ. ಅರಸೀಕೆರೆ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜದ ನೂತನ ರಾಜ್ಯ ಅಧ್ಯಕ್ಷ ಸೋಮನಗೌಡ ಪಾಟೀಲ್, ರಾಜ್ಯ ಕಾರ್ಯದರ್ಶಿ ಪರಮೇಶ್ವರಪ್ಪ ಪಟ್ಟಣಶೆಟ್ಟಿ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು, ವಿಜಯನಗರ ಜಿಲ್ಲಾಧ್ಯಕ್ಷ ಪ್ರಕಾಶ್ ಪಾಟೀಲ್ ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ 2023-24ನೇ ಸಾಲಿನ SLC ಮತ್ತು ದ್ವಿತೀಯ PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ತಾಲೂಕಿನ ಸಮಾಜದ ವಿದ್ಯಾರ್ಥಿಗಳ ಗ್ರಾಮಗಳಲ್ಲಿನ ಅವರ ಮನೆಗಳಿಗೆ ತೆರಳಿ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಯಿತು. ತಾಲೂಕಿನ ಅರಸೀಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಭಾನುವಾರದಂದು ಕಮಟರಹಳ್ಳಿ, ತಲವಾಗಲು, ಕಚ್ಚಿಗೆರೆ, ಹಿರೇಮೆಗಳಗೆರೆ, ಉಚ್ಚಂಗಿದುರ್ಗ, ತೌಡೂರು, ಯರಬಳ್ಳಿ, ಅರಸೀಕೆರೆ, ಕೆರೆಗುಡಿಹಳ್ಳಿ, ಮುತ್ತಿನಹಳ್ಳಿ, ನಿಲವಂಜಿ ಗ್ರಾಮಗಳಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಮಾತನಾಡಿ, ಕೇಂದ್ರದಲ್ಲಿ OBC ಹಾಗೂ ರಾಜ್ಯದಲ್ಲಿ 2A ಮೀಸಲಾತಿ ಕಲ್ಪಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲರನ್ನು ಒಟ್ಟುಗೂಡಿಸಿ ಮುಖ್ಯಮಂತ್ರಿಗಳ ಬಳಿಗೆ ಹರಿಹರ ಪೀಠದ ಶ್ರೀಗಳ ನೇತೃತ್ವದಲ್ಲಿ ನಿಯೋಗವನ್ನು ಕರೆದುಕೊಂಡು ಹೋಗಿ ಚರ್ಚಿಸಿ ಪ್ರಯತ್ನಿಸಲಾಗುವುದು ಎಂದರು. ವೀರಶೈವ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಶಿಕ್ಷಣ, ಉದ್ಯೋಗವನ್ನು ಹೊಂದಬೇಕು. ಹಾಗಾಗಿ ರಾಜ್ಯದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಿತಿಗತಿಯನ್ನು ತಿಳಿಯಲು ಗ್ರಾಮ ವಾಸ್ತವ್ಯವನ್ನು 1 ವರ್ಷಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಉದ್ಯೋಗಕ್ಕಾಗಿ ಅವರಿಗೆ IAS, KS ಸೇರಿದಂತೆ ಉತ್ತಮ ತರಬೇತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳು ನಡೆಸಲಾಗುತ್ತದೆ ಎಂದು ಅವರು ರಾಜ್ಯದ ನೂತನವಾಗಿ 7ನೇ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಹರಿಹರ ಪೀಠದಲ್ಲಿ ಆಗಸ್ಟ್ 6ರಂದು ಆಯೋಜಿಸಲಾಗಿದ್ದು, ಅಕ್ಟೋಬರ್ 6ರಂದು ಆಯೋಜಿಸಲಾಗಿದ್ದು, ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು, ಮುಖಂಡರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಿದರು. ತಾಲೂಕು ಅಧ್ಯಕ್ಷ ಪಾಟೀಲ್ ಬೆಟ್ಟನಗೌಡ ಮಾತನಾಡಿ, ಹರಿಹರದ ವೀರಶೈವ ಲಿಂಗಾಯತ ಪಂಚಮಶಾಲಿ ಹರಪನಹಳ್ಳಿ ಘಟಕದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆ ಮನೆಗೆ ಹೋಗಿ ಸನ್ಮಾನ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೂ ಇದರ ಜೊತೆಗೆ ಸಮಾಜದ ಸ್ಥಿತಿಗತಿಯನ್ನು ತಿಳಿಯಲು ಸಮೀಕ್ಷೆಯನ್ನು ಮಾಡಲಾಗುತ್ತದೆ ಎಂದು ಅವರು ಅಕ್ಟೋಬರ್ 6ರಂದು ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಸೋಮನಗೌಡ ಪಾಟೀಲ್ ರವರ ಪದಗ್ರಹಣ ಕಾರ್ಯಕ್ರಮವು ಹರಿಹರದ ಪೀಠದಲ್ಲಿ ನಡೆಯುವುದರಿಂದ ತಾಲೂಕಿನ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ AG ಮಂಜುನಾಥ್, ಖಜಾಂಚಿ ಚನ್ನಗೌಡ, ಪ್ರಶಾಂತ್ ಪಾಟೀಲ್, ಪಾಪಣ್ಣ, ಓಂಕಾರಗೌಡ, ಶ್ಯಾಮ್ನು ಬೋಗರ, ಸುರೇಶ, ಮಂಜುನಾಥ ಪೂಜಾರ್, ವಿರೂಪಾಕ್ಷಪ್ಪ, ಮುಲಾಲಿ ಬಸವರಾಜ್, ಮಹೇಶ್ ಪೂಜಾರ್, ಅರಸೀಕೆರೆ ಜಗದೀಶ್ ಗೌಡ್ರು, ಸಿದ್ದನಗೌಡ್ರು, ಚನ್ನಬಸಪ್ಪ, ಅಜ್ಜಣ್ಣ, ಯೋಗೀಶ್, ತೌಡೂರು ಚನ್ನಬಸಪ್ಪಗೌಡ, ಜಾತಪ್ಪ, ವಾಗೀಶ್, ಶಿವಾನಂದಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಕೊಟ್ರೇಶ್, ದೀಪಾ ಸೇರಿದಂತೆ ಇತರರು ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಂ. ಇದು JBH 63 ಅಪ್ಡೇಟ್ಸ್ ಚಾನಲ್. ಸಬ್ಸ್ಕ್ರೈಬ್ ಮತ್ತು ಶೇರ್ ಚಾನಲ್. ಅದರಲ್ಲಿ ವಿಶೇಷವಾಗಿ 52 ವಿದ್ಯಾರ್ಥಿಗಳಿಗೆ ಇವತ್ತು ಮತ್ತು ನಾಳೆ ಸನ್ಮಾನ ಮಾಡುವಂತ ಒಂದು ಇದರಲ್ಲಿ ನಿಮ್ಮೂರಿನ ಒಂದು ಹುಡುಗಿ ರಾಧಾ ಅಂತಕ್ಕಂಥಕ್ಕೆ 97% PUC ಪಡೆದರು. 3% ಕಡಿಮೆ, 100ಕ್ಕೆ 100. ಇಂಥ ವಿದ್ಯಾರ್ಥಿಗಳು 52 ವಿದ್ಯಾರ್ಥಿಗಳಲ್ಲಿ 3 ಜನ ಮಾತ್ರ. ನಾಳೆ ಇಬ್ಬರದರ ಇವತ್ತಿನ ದಿನದಲ್ಲಿ ಈ 11 ಹಳ್ಳಿಯಲ್ಲಿ ಒಂದೇ ಒಂದು ಹುಡುಗಿ, ಅಂದ್ರೆ ಟೋಟಲ್ ಕಾರ್ಯಕ್ರಮ ನಡೀತದೆ. ಈ ಹಿನ್ನೆಲೆಯೊಳಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ
ಎಲ್ಲ ತಾಲೂಕುಗಳಿಗೆ ಪ್ರವಾಸ ಕೈಗೊಂಡಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಹರಪನಹಳ್ಳಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಮಾನ್ಯ ಶ್ರೀ ಬೆಟ್ಟನಗೌಡರು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಯುವಕರ ತಂಡದ ಜೊತೆಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಇಡೀ ರಾಜ್ಯದ ಎಲ್ಲ ಪಂಚಮಸಾಲಿ ಬಂಧುಗಳಿಗೆ ವಿನಂತಿ, ಅಕ್ಟೋಬರ್ 6ರಂದು 7ನೇ ರಾಜ್ಯಾಧ್ಯಕ್ಷನಾಗಿ ಪದಗ್ರಹಣ ಕಾರ್ಯಕ್ರಮ 10,000 ಜನರ ಮಧ್ಯದಲ್ಲಿ ನಡೀತದೆ. ಎಲ್ಲರಿಗೂ